ಇನ್ನು ಡಿಕೆ ಸುರೇಶ್ ಹೇಳಿಕೆಯ ವಿರುದ್ಧವಾಗಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಹಾಗೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಕೂಡ ಕಿಡಿಕಾರಿದ್ದಾರೆ. ಡಿಕೆ ಸುರೇಶ್ ಅವರು ಏನು ಪ್ರತ್ಯೇಕ ರಾಜ್ಯ ಮಾಡಬೇಕಾಗತ್ತೆ, ರಾಷ್ಟ್ರದ ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ. ನಾವು ಕೆಲವು ವಿಷಯಗಳನ್ನ ತೆಗೆದುಕೊಂಡು ನಾವು ಮಾತನಾಡ್ತೇವೆ, ಇದರಲ್ಲಿ ಏನು ಅನುಮಾನ ಇಲ್ಲ. ರಾಜ್ಯಕ್ಕೆ ಅಗ್ರಿಕಲ್ಚರ್ಗೆ ಅಥವಾ ನೀರಾವರಿಗೆ ಅಥವಾ ಬೇರೆ ಬೇರೆ ವಿಷಯದಲ್ಲಿ ಹೆಚ್ಚು ಅನುದಾನ ಕೊಡಬೇಕಾಗಿತ್ತು ಅಂತ ಮಾತಾಡೋದು ಸಹಜ. ಆದರೆ ಪ್ರತ್ಯೇಕ ರಾಷ್ಟ್ರ ಮಾಡಿ ಅಂತ ನಾನು ಮೊದಲನೇ ಬಾರಿಗೆ ಲೋಕಸಭೆಗೆ ಬಂದರು, ನಾನು ಆ ರೀತಿ ಎಂದು ಮಾತನಾಡಲಿಲ್ಲ. ಒಂದು ರಾಷ್ಟ್ರೀಯ ಪಕ್ಷದ ಶ್ರೇಷ್ಠರಿಗೆ ಬಹುಶಃ ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದ್ರು ಗೊತ್ತಿಲ್ಲ ನನಗೆ. ದಕ್ಷಿಣ ಭಾರತ ಒಂದು ಪ್ರತ್ಯೇಕ ರಾಷ್ಟ್ರವಾಗಿ ಹೊರಹೊಮ್ಮಬೇಕು ಅಂತಕ್ಕಂಥ ಇನ್ಸೆನ್ಸಿಟಿವ್ ಹೇಳಿಕೆ ಏನಿದೆ, ಚುನಾಯಿತ ಪ್ರತಿನಿಧಿಗಳು ಅದರಲ್ಲೂ ಸಂಸದರಾಗಿ ಆಯ್ಕೆಯಾಗಿರ್ತಕ್ಕಂಥವ್ರು ಅತ್ಯಂತ ಜವಾಬ್ದಾರಿಯುತವಾದಂಥ ಒಂದು ಸ್ಥಾನದಲ್ಲಿರ್ತಕ್ಕಂಥವ್ರು ಈ ರೀತಿಯಾದಂಥ ಬಾಲಿಶವಾದಂಥ ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು ನಿಜಕ್ಕೂ ಕೂಡ ಖಂಡನೀಯ ಇದೆ. ಕಾರಣ ಇವತ್ತು ಭಾರತವನ್ನು ಎರಡು ವಿಭಾಗಗಳಾಗಿ ಮಾಡಬೇಕು, ಬೇರೆ ದೇಶವನ್ನೇ ಮಾಡಬೇಕು ಅಂತಕ್ಕಂಥದ್ದಾದರೆ ನಿಜಕ್ಕೂ ಇದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಅಂತಕ್ಕಂಥದ್ದು ಅರ್ಥ ಆಗೋದಿಲ್ಲ. ದಯಮಾಡಿ ಈ ರೀತಿಯಾದಂಥ ಹೇಳಿಕೆಗಳು ಮುಂದಿನ ದಿನಗಳಲ್ಲಿ ಯಾವುದೇ ಜನಪ್ರತಿನಿಧಿಗಳು ಕೊಡದೇ ಇರಲಿ ಅಂತಕ್ಕಂಥದ್ದು ದಯಮಾಡಿ ಮನವಿ ಮಾಡ್ತೀನಿ. ಇನ್ನು ಡಿಕೆ ಸುರೇಶ್ ಅವರ ವಿಭಜನೆ ಹೇಳಿಕೆಗೆ ಈಶ್ವರಪ್ಪನವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದೇಶವನ್ನ ಒಡೆದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ, ಕಾಂಗ್ರೆಸ್ನದ್ದು ಜಿನ್ನಾ ಸಂತತಿ ಅಂತ ಕಿಡಿಕಾರಿದ್ದಾರೆ. ಇನ್ನು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮಾತನಾಡಿ ದೇಶವನ್ನ ತುಂಡು ಮಾಡೋದೇ ಕಾಂಗ್ರೆಸ್ನ ನೀತಿ ಅಂತ ಗರಂ ಆದ್ರು. ಹಾಗೆ ಅಪ್ಪಚ್ಚು ರಂಜನ್ ಕೂಡ ಡಿಕೆ ಸುರೇಶ್ ದೇಶದ್ರೋಹಿ, ಗಡಿಪಾರು ಮಾಡಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಹಳ ನೋವಿಂದ ಹೇಳ್ತಾ ಇದ್ದೇನೆ, ಕಾಂಗ್ರೆಸ್ ಪಕ್ಷ ಹಿಂದೂಸ್ತಾನ ಪಾಕಿಸ್ತಾನ ಅಂತ ಒಡೆದು ದೇಶದಲ್ಲಿ ಅಧಿಕಾರವನ್ನು ಪಡಿಬೇಕು ಅಂತ ಒಂದೇ ಒಂದು ಕಾರಣಕ್ಕೆ ದೇಶದ ವಿಭಜನೆ ಮಾಡಿದ್ರು. ಅದಕ್ಕೆ ಬಹಳ ಒತ್ತಡ ಇದ್ದಿದ್ದು ಮೊಹಮ್ಮದ್ ಅಲಿ ಜಿನ್ನಾ. ಪಾಕಿಸ್ತಾನದಲ್ಲಿ ಮಸೀದಿಗಳಲ್ಲಿ ನಮಾಜ್ ಮಾಡ್ತಾರಂತ ಮುಲ್ಲಾಗಳನ್ನು ಕೂಡ ಹಿಡಿದು ಗುಂಡಿಟ್ಟುಕೊಳ್ತಾ ಇರೋದು ನಾವೆಲ್ಲ ಕಂಡಿದ್ದೇವೆ. ದೇಶವನ್ನು ಒಡೆದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರು. ಒಂದು ರೀತಿಯ ಜಿನ್ನಾ ಸಂಸ್ಕೃತಿ ಅದು. ಆ ಜಿಲ್ಲಾ ಸಂಸ್ಕೃತಿಯನ್ನು ಕರ್ನಾಟಕ ರಾಜ್ಯದ ಡಿ.ಕೆ. ಸುರೇಶ್ ಲೋಕಸಭಾ ಸದಸ್ಯರು ಉತ್ತರ ಭಾರತ, ದಕ್ಷಿಣ ಭಾರತದ ಬೇರೆ ರಾಷ್ಟ್ರವನ್ನೇ ನಾವು ಕೇಳಬೇಕಾಗತ್ತೆ ಅನ್ನೋಂಥ ಹೇಳಿಕೆ ಕೊಟ್ಟು ಅದನ್ನು ಕಾಂಗ್ರೆಸ್ಸಿನ ಕರ್ನಾಟಕ ರಾಜ್ಯದ ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಅದನ್ನು ಸ್ವಾಗತ ಮಾಡಿದ್ದಾರೆ. ಕಾಂಗ್ರೆಸ್ಸಿನ ಒಟ್ಟು ಸಂಸ್ಕೃತಿ ಹಾಗೆ ಅಂತ ನಿನ್ನೆ ನಾನು ಪ್ರತಿಕ್ರಿಯೆ ಮಾಡಿದ್ದೆ. ಒಂದು ಕಡೆಯಲ್ಲಿ ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಅಂತಾರೆ, ಭಾರತವನ್ನು ಜೋಡಿಸಿ ಅಂತೇಳಿ ಪಾದಯಾತ್ರೆ ಮಾಡ್ತಾರೆ. ಮತ್ತೊಂದು ಕಡೆಯಲ್ಲಿ KPCC ಅಧ್ಯಕ್ಷರ ತಮ್ಮ ಡಿ.ಕೆ. ಸುರೇಶ್ರವರು ಭಾರತವನ್ನು ತುಂಡು ಮಾಡಬೇಕು ಅಂತ ಹೇಳ್ತಾರೆ. ಇದು ಕಾಂಗ್ರೆಸ್ಸಿನ ಒಟ್ಟು ನೀತಿ. ಯಾವತ್ತೂ ಕೂಡ ಜೋಡಿಸೋದಾಗಿರಲಿಲ್ಲ, ಅವರು ತುಂಡು ಮಾಡೋದೇ ಅವ್ರ ನೀತಿ ಆಗಿತ್ತು. ಅದು ಹೊರತು ಅವರ ಭಾವನೆಗಳನ್ನು, ಅವರ ನಡವಳಿಕೆಗಳನ್ನು, ಅವರ ಹೃದಯದ ಭಾಷೆಯನ್ನು ಹೇಳಿದ್ದಾರೆ. ಹಾಗಾಗಿ ಅತ್ಯಂತ ಖಂಡನಾರ್ಹವಾದಂಥ ಶಬ್ದ. ಒಂದು ಕಾಲದಲ್ಲಿ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬರುವ ಮುಂಚೆ ಕೆಲವು ಭಯೋತ್ಪಾದಕರು ಹೇಳ್ತಾ ಇದ್ರು, ಭಾರತವನ್ನು ತುಂಡು ಮಾಡ್ತೇವೆ, ತುಕಡೆ ಮಾಡ್ತೇವೆ ಅಂತೇಳಿ. ಆ ಮಾದರಿಯ ಮಾತುಗಳನ್ನ ಆಡಿದ್ದು ನೋವಿನ ಸಂಗತಿ. ಅದನ್ನು ಅತ್ಯಂತ ಪ್ರಬಲವಾದ ಶಬ್ದಗಳಿಂದ ಖಂಡಿಸ್ತೇವೆ. ಭಾರತ ಒಟ್ಟಾಗಿರುವುದು, ಒಂದಾಗಿರುವುದು ಭಾರತೀಯ ಜನತಾ ಪಕ್ಷದ ನಿಲುವು ಮತ್ತು ವಿಚಾರ. ಭಾರತವನ್ನು ತುಂಡು ಮಾಡ್ತೇವೆ ಅನ್ನೋದು ಕಾಂಗ್ರೆಸ್ಸಿನ ಸಂಸ್ಕೃತಿ. ಇದು ಖಂಡನಾರ್ಹ. ಸಿದ್ದರಾಮಯ್ಯನವರು ಇದನ್ನು ಬಹಳ ಕಠಿಣವಾದ ಶಬ್ದಗಳಲ್ಲಿ ಖಂಡಿಸ್ತಾರೆ. ಸುರೇಶ್ ಅವರು ಕೊಟ್ಟಂಥ ಏನು ಸ್ಟೇಟ್ಮೆಂಟ್ ಇದೆ ಅದು ದೇಶದ್ರೋಹಿ ಚಟುವಟಿಕೆಗಳು. ಅವರನ್ನು ದೇಶದಿಂದ ಉಚ್ಚಾಟನೆ ಮಾಡಬೇಕು ಅಂತ ಹೇಳೋ ವಿಚಾರವನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಅದರ ಜೊತೆಗೆ ಈಗ ನಮ್ಮ ಕೊಡಗು ಜಿಲ್ಲೆಯಿಂದ ಬೇಕಾದಷ್ಟು ಸಂಪತ್ತು ಕರ್ನಾಟಕ ರಾಜ್ಯಕ್ಕೆ ಹೋಗ್ತದೆ. ಹಾಗಾಗಿ ನಮ್ಮ ಕೊಡಗು ಜಿಲ್ಲೆಯ ಎಲ್ಲ ಸಂಪತ್ತನ್ನು ಇಲ್ಲಿ ಕೊಡಿ ಅಂತ ಹೇಳಿದ್ರೆ ಆಗೋದಿಲ್ಲ. ಎಲ್ಲಿ ವೀಕರ್ ಸೆಕ್ಷನ್ ಇದ್ದಾರೆ, ಎಲ್ಲಿ ಬಡವರಿದ್ದಾರೆ, ಅಲ್ಲಿಗೆ ಅದನ್ನು ಖರ್ಚು ಮಾಡುವಂಥ ಯೋಚನೆ ಮಾಡಬೇಕಾಗ್ತದೆ. ಮತ್ತು